ಸ್ತಬ್ಧಗೊಂಡಿದೆ. ಕೃಷ್ಣಾ ಘಟಪ್ರಭಾ ಪ್ರವಾಹಕ್ಕೆ ಜನಜೀವನ ನಲುಗಿ ಹೋಗಿದೆ. ಎಲ್ಲೆಲ್ಲಿ ಯಾವ ರೀತಿಯ ಅವಾಂತರ ಆಗಿದೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮಹಾಮಳೆ ಆರ್ಭಟಕ್ಕೆ ಉತ್ತರ ತತ್ತರ. ಬೊಗ್ಗೆ ಹರಿಯುತ್ತದೆ ಕೃಷ್ಣಾ ಘಟಪ್ರಭಾ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆ ಬಾಗಲಕೋಟೆಯಲ್ಲಿ ಪ್ರವಾಹ ಸೃಷ್ಟಿಸಿದೆ. ಕೃಷ್ಣಾ ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಜಲಾವೃತಗೊಂಡಿವೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ದಿವಸ ಭಾರೀ ಪ್ರವಾಹಕ್ಕೆ ಒಳಗಾದಂತ ಘಟಪ್ರಭಾ ನದಿ ಈಗ ಅಬ್ಬರದಿಂದ ಉಕ್ಕಿ ಹರಿಯತಕ್ಕಂಥ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಮುಧೋಳ ತಾಲೂಕಿನ ಮಿರ್ಜಿ ಹಾಗೂ ಮಳಲಿ ಗ್ರಾಮಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳಲಿ ಗ್ರಾಮದಲ್ಲಿ ನಾವೀಗಿದ್ದೀವಿ. ಮಳಲಿ ಗ್ರಾಮ ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈಗ ನೋಡ್ತಾ ಇರಬಹುದು ನಾವೀಗ ಇಲ್ಲಿ ಮಳಲಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮುಖ್ಯ ರಸ್ತೆ ಇದೆ. ಈ ರಸ್ತೆಯು ಕೂಡ ಪೂರ್ತಿಯಾಗಿ ಜಲಾವೃತ ಆಗಿರೋದ್ರಿಂದ ಸಾಕಷ್ಟು ಜನರು ದಿನನಿತ್ಯದ ಒಂದು ಕೆಲಸಕ್ಕೆ ಇದೇ ಒಂದು ರಸ್ತೆಯನ್ನು ಅವಲಂಬನೆ ಮಾಡಿ ಹೋಗುವುದು ತಮ್ಮ ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ತೊಡಗುತ್ತಾರೆ. ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಆರ್ಭಟ ಜೋರಾಗಿದೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿ ದಡದಲ್ಲಿ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ತಡಸ ಧಡಮಘಟ್ಟ ರಸ್ತೆ ಸಂಪರ್ಕ ಬಂದ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗಳು ಉಕ್ಕಿ ಹರಿಯುತ್ತಿವೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿಯ ಸಂಗಮದ ಅದ್ಭುತ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿರುವ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನಕ್ಕೆ ನೀರು ನುಗ್ಗಿದ್ದು ದೇವಸ್ಥಾನಕ್ಕೆ ಭಕ್ತರ ನಿರ್ಬಂಧ ಹೇರಲಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿವೆ. ಕೆಲವೆಡೆ ಪ್ರವಾಹದ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ತಂತ್ರಜ್ಞಾನದ ಸಹಾಯ ಪಡೆಯಲಾಗುತ್ತಿದೆ. ಪ್ರತಿ ವರ್ಷ ಯಾವಾಗ ಕೇಸ್ ಏರಿಕೆಯಾಗಿದೆ, ಎಷ್ಟು ಏರಿಕೆ, ಸ್ಥಿತಿಗತಿ ಏನು ಎಂದು ಕೇಸ್ ಏರಿಕೆಯ ಟ್ರೆಂಡ್ ಮೇಲೆ ಪೂರ್ವ ಸಿದ್ಧತೆ ನಿಯಂತ್ರಣದ ಅಸ್ತ್ರ ಪ್ರಯೋಗಿಸಲು ಪ್ಲಾನ್ ಮಾಡಲಾಗಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರಿಂದ ಸಲಹೆ ಪಡೆದಿದ್ದಾರೆ. ಮಲೇರಿಯಾ ಕಂಟ್ರೋಲ್ ಮಾಡೆಲ್ ಮೂಲಕ ಡೆಂಗಿ ನಿಯಂತ್ರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲಾಖೆಯ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಕನ್ನಡಿಗರು ಸಾವನ್ನಪ್ಪಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ಎಷ್ಟು ಮಂದಿ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಎಲ್ಲವೂ ಕೂಡ ಮನೆಯಲ್ಲಿ ಬಳಕೆ ಆಗ್ತದಂತ ಪಾತ್ರೆ ಸಾಮಾನು, ಟಿವಿ, ದ್ವಿಚಕ್ರ ವಾಹನ ಇದೆ, ಗ್ಯಾಸ್ ಸಿಲಿಂಡರ್ ಇದೆ, ಎಲ್ಲವೂ ಕೂಡ ಇಲ್ಲಿ ಧ್ವಂಸ ಆಗಿದೆ, ನೆಲಸಮ ಆಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಬೊಂಡೆಕಾಯಿ ಮತ್ತು ಚೂರಾಯಿಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವುದಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರೆಲ್ಲರೂ ಕೂಡ ಇವತ್ತು ತಮ್ಮೆಲ್ಲ ಸರ್ವಸ್ವವನ್ನು ಸಂಪೂರ್ಣ ಕಳೆದುಕೊಂಡು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸೇರಿದಂತೆ ಮತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಾಗಿದೆ. ಮೆಪ್ಪಾಡಿಯ ಈ ಸ್ಕೂಲ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಪ್ಕತಂತೆ ನಮ್ಮಮ್ಮ ಮೇಲೆ ಕಲ್ಲು ಬಂದಿ ಒಡೆದು ಬಿಟ್ಟೈತೆ ಬಂಡೆಗಳು. ನಮ್ಮಮ್ಮ ಹೊಟ್ಟೋಗವ್ರೆ. ನಮ್ಮಮ್ಮ ಪಾಪು ಅಂದ ತಕ್ಷಣನೇ ಕಲ್ಲು ಬಂದಿ ಹೊಡಿತಂತೆ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ. ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ
ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋಧಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು. ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ರನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ರನ್ನುವಂತಿದೆ. ನನ್ನ ಮಗ ತುಪ್ಪಂಗೆ ಕರ್ಬಾಯ್ತು, ತುಪ್ಪಂಗೆ ಸಾಕಿ ನನ್ನ ಮಕ್ಕಳು ಇವತ್ತು ನನ್ನ ಮಗ ದಿಕ್ಕಪ್ಪಲಾಗಿ ಹೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ ಭಗವಂತ, ನನ್ನ ಮಕ್ಕಳಿಗೆ ಇಂಥ ಕಷ್ಟ ಕೊಟ್ಬಿಟ್ಟಿಲ್ಲಪ್ಪ. ನನ್ನ ಮಗ ತಂದ್ಕೊಡ್ರಿ, ನನಗೇನು ಬೇಡ, ನನ್ನ ಮಗವ ತಂದ್ಕೊಡಿ, ನನ್ನ ಮಗಳ ಮೇನು ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಕ್ಷರಶಃ ನಲುಗಿ ಹೋಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗುತ್ತಲೇ ಇದೆ. ದುರಂತದಲ್ಲಿ ಬದುಕುಳಿದವರ ಒಂದೊಂದು ಕಥೆಯೂ ಕರುಣಾಜನಕವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೇರಳದ ವಯನಾಡಿನ ಚೋಲಲ್ಮಲೆ ಹಾಗೂ ಮೊಳ್ಳೆಕಾಯಿ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ರಣಭೀಕರ, ಕ್ಷಣ ಕ್ಷಣಕ್ಕೂ ಆತಂಕ, ತುತ್ತು ಅನ್ನಕ್ಕೂ ಹನಿ ಹನಿ ನೀರಿಗೂ ಪರದಾಟ. ಅಕ್ಷರಶಃ ದೇವರ ನಾಡು ಕೇರಳ ನಲುಗಿ ಹೋಗಿದೆ. ಭಯಂಕರ ಭೂಕುಸಿತಕ್ಕೆ ವಯನಾಡು ಅಲ್ಲೋಲ ಕಲ್ಲೋಲವಾಗಿದೆ. ದುರಂತದಲ್ಲಿ ಬದುಕುಳಿದವರ ಕತೆ ಕರುಣಾಜನಕವಾಗಿದೆ. ಫಸ್ಟ್ 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಮಣಿಗೆ ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗೋದು. ಇಲ್ಲಿ 500 ಜನರು ಕನ್ನಡಿಗರು ಇದ್ದರು. ಅಂದ್ರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ, ಈ ಸದ್ಯಕ್ಕೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ, 4 ಮನೆ ನಮ್ಮ ಕುಟುಂಬದಲ್ಲಿ ಇರೋರೇ ಹೋಗಿರೋದು. ಅಂದರೆ ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ? 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ.